ಕಳೆದ ಕೆಲವು ದಿನಗಳಿಂದ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇರ್ಬೋದು, ಎಕ್ಸ್ ಖಾತೆ ಟ್ವಿಟರ್ ನೋಡ್ತಾ ಇರ್ಬೋದು, ಅಥವಾ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಗಮನಿಸ್ತಾ ಇರ್ಬೋದು. ಎಲ್ಲಿ ನೋಡಿದ್ರು ನಮಗೆ ಒಂದೇ ಒಂದು ಹೆಸರು ಪದೇ ಪದೇ ಸದ್ದು ಮಾಡ್ತಾ ಇರೋದು ಕೇಳಿಸ್ತಾ ಇದೆ. ಅದೇ CJP, ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ. ಕೇವಲ 5-6 ದಿನಗಳಲ್ಲಿ ಕೋಟ್ಯಾಂತರ ಯುವಕರನ್ನು ತನ್ನತ್ತ ಸೆಳೆದು ದೇಶದ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳ IT ಸೇಲ್ಗಳೇ ಬೆಚ್ಚಿ ಬೀಳಿಸುವಂತೆ ಮಾಡಿದ ಈ ಡಿಜಿಟಲ್ ಬಿರುಗಾಳಿ ನಿಜಕ್ಕೂ ಏನು? ಇದು ಬರೀ ಒಂದು ತಮಾಷೆ ಮೀಮ್ ಪಾರ್ಟಿನ, ಅಥವಾ ಇದರ ಹಿಂದೆ ಯಾವುದಾದರೂ ಒಂದು ದೊಡ್ಡ ಆಕ್ರೋಶ ಅಡಗಿದೆಯಾ? ಹೆಂಗೆ ವಿಡಿಯೋನ ಕೊನೆಯವರೆಗೂ ನೋಡಿ, ಆಮೇಲೆ ಕಮೆಂಟ್ ಮಾಡಿ. ನೋಡಿ, ಈ ಪಕ್ಷ ಹುಟ್ಟಿದ್ದು ಯಾವುದೇ AC ರೂಮಿನ ರಾಜಕೀಯ ಚರ್ಚೆಗಳಲ್ಲ. ಇದು ಹುಟ್ಟಿದ್ದು ದೇಶದ ಮಧ್ಯಮ ವರ್ಗದ ಕೋಟಿ ಕೋಟಿ ಯುವಕರ ಕಣ್ಣೀರು ಮತ್ತು ಅವಮಾನದ ಒಡಲಲ್ಲಿ. ಕೇವಲ ಕೆಲವೇ ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಮುಖ ವಿಚಾರಣೆ ನಡೀತಾ ಇತ್ತು. ಪೇಪರ್ ಲೀಕ್ ಹಗರಣಗಳಿಂದ, ಭ್ರಷ್ಟಾಚಾರದಿಂದ ಬೇಸತ್ತ ಸೋಷಿಯಲ್ ಮೀಡಿಯಾದಲ್ಲಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುತ್ತಿದ್ದ ದೇಶದ ನಿರುದ್ಯೋಗಿ ಯುವಕರನ್ನು, ಓದುತ್ತಿದ್ದ ಪದವೀಧರರನ್ನು ಅಲ್ಲಿ ಏನಂತ ಕರೆದ್ರು ಗೊತ್ತಾ? ಕಾಕ್ರೋಚ್ಗಳು, ಅಂದರೆ ಜಿರಳೆಗಳು. ಹೌದು, ಗಟ್ಟಲೆ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದು ರಿಸಲ್ಟ್ಗಾಗಿ ಕಾಯ್ತಾ ಇರೋ ಯುವಕರ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿದರೆ ಅವರು ಇವತ್ತಿನ ಸಮಾಜಕ್ಕೆ ಜಿರಳೆಗಳಂತೆ ಕಾಣಿಸ್ತಾ ಇದ್ದಾರೆ. ನೋಡಿ, ಆ ಕಾಕ್ರೋಚ್ ಎಂಬ ಪದನ ನಾನು ನಿರುದ್ಯೋಗಿಗಳಿಗೆ ಹೇಳಿಲ್ಲ ಅಂತಂದು ಅವ್ರು ಜಸ್ಟಿಫೈ ಮಾಡ್ಕೊಂಡ್ರು. ಆದರೆ ಆ ಒಂದು ಮಾತು ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನಿ ಯುವಕನ ಎದೆಯನ್ನೇ ಇರಿದಂತಾಯಿತು. ಕೆಲಸ ಮಾಡ್ತಾ ಓದ್ತಾ ಇರೋರಾಗಿರಲಿ, ಹಳ್ಳಿಯಲ್ಲಿ ಕೂತು ಕನಸು ಕಾಣ್ತಾ ಇರೋರಾಗಿರಲಿ, ಆ ಒಂದು ಮಾತು ಪ್ರತಿಯೊಬ್ಬರ ಆತ್ಮಗೌರವವನ್ನು ಕೆಣಕಿತ್ತು. ಆ ಅವಮಾನ ಸಹಿಸದ ಯುವ ಸಮೂಹ ತಿರುಗಿ ಬಿದ್ದಿದ್ದ ಪ್ರತಿಫಲವೇ ಈ ಕಾಕ್ರೋಚ್ ಜನತಾ ಪಾರ್ಟಿ. ಜಿರಳೆ ಅಂದರೆ ಎಂಥದೇ ಕಠಿಣ ಪರಿಸ್ಥಿತಿಯಲ್ಲೂ ಬದುಕುಳಿಯುವ ಜೀವಿ. ನೀವೆಷ್ಟೇ ತುಳಿದರೂ ನಾವು ಸಾಯಲ್ಲ, ಬದುಕಿ ತೋರಿಸ್ತೀವಿ ಅನ್ನೋ ಆಕ್ರೋಶದ ಕಿಡಿ ಇದು. ಆದರೆ ಇಷ್ಟೊಂದು ಭಾವನಾತ್ಮಕವಾಗಿ ಶುರುವಾದ ಈ ಆಂದೋಲನ ನಿಜಕ್ಕೂ ಯುವಕರಿಗೆ ನ್ಯಾಯ ಕೊಡಿಸುತ್ತಾ, ಅಥವಾ ಇದರ ಹಿಂದೆ ಯಾವುದೋ ರಾಜಕೀಯ ಆಟ ನಡೀತಾ ಇದೆಯಾ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾಣ್ಯದ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಮುಖವನ್ನು ಯಾವುದೇ ಮುಚ್ಚುಮರಿ ಇಲ್ಲದೆ ಸಮಾನವಾಗಿ ತೂಗಿ ನೋಡೋಣ. ಆ ಆಂದೋಲನಕ್ಕೆ ಒಂದು ವ್ಯವಸ್ಥೆಯ ರೂಪ ಕೊಟ್ಟಿದ್ದು ಮೇ 16ರಂದು ಅಭಿಜಿತ್ ಎನ್ನುವ ಯುವಕ. ಇವರು ಕೇವಲ ಪೆನ್ ಮತ್ತು ಪೇಪರ್ ಹಿಡಿದು ವ್ಯವಸ್ಥೆಯ ತಪ್ಪುಗಳನ್ನು ವ್ಯಂಗ್ಯವಾಗಿ ಚುಚ್ಚಿ ತೋರಿಸುವ ಇವರು ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವ ಡಿಜಿಟಲ್ ಲೋಕವನ್ನು ಸ್ಥಾಪಿಸಿದರು. ಮೊದಲಿಗೆ ಎಲ್ಲರೂ ಇವರನ್ನು ನೋಡಿ ನಗುತ್ತಾರೆ. ಆದರೆ ಜಿರಳೆ ಅನ್ನುವ ಹೆಸರಿನ ಹಿಂದೆ ಒಂದು ಅದ್ಭುತವಾದ ಸಕಾರಾತ್ಮಕವಾದ ಅರ್ಥ ಅಡಗಿದೆ ಅನ್ನುವುದು ಯಾರಿಗೂ ಗೊತ್ತಿರಲಿಲ್ಲ. ವಿಜ್ಞಾನಿಗಳು ಹೇಳುವ ಪ್ರಕಾರ ಜಿರಳೆಗಳು ಕೋಟ್ಯಾಂತರ ವರ್ಷಗಳ ಹಿಂದೆ ಈ ಭೂಮಿ ಮೇಲಿವೆ. ಅನ್ಕೋಟವಾದರೂ ಬದುಕು ಉಳಿಯುವ ಅದ್ಭುತ ಜೀವಿ ಅದು. ಈ ದೇಶದ ಸಾಮಾನ್ಯ ಮಧ್ಯಮ ವರ್ಗ ಮತ್ತು ನಿರುದ್ಯೋಗಿ ಯುವಕರ ಪರಿಸ್ಥಿತಿಯೂ ಹಾಗೇ ಅಲ್ವಾ? ವ್ಯವಸ್ಥೆ ಎಷ್ಟೇ ಭ್ರಷ್ಟವಾಗಿರಲಿ, ಪರೀಕ್ಷೆಗಳು ಎಷ್ಟೇ ರದ್ದಾಗಲಿ, ಅವರು ಮಾತ್ರ ತಮ್ಮ ಬದುಕಿಗಾಗಿ ದಿನಲೂ ಹೋರಾಡುತ್ತಲೇ ಇರುತ್ತಾರೆ. ನೀವು ನಮ್ಮನ್ನು ಎಷ್ಟೇ ತುಳಿದರೂ ನಾವು ಸಾಯಲ್ಲ, ಮತ್ತೆ ಎದ್ದು ನಿಲ್ಲುತ್ತೇವೆ ಅನ್ನೋದು ಯುವಶಕ್ತಿಯ ಛಲಕ್ಕೆ ಈ ಹೆಸರು ಒಂದು ದೊಡ್ಡ ಸಂಕೇತವಾಗಿದೆ. ಇನ್ನು ಈ ಪಕ್ಷದ ಅತಿ ದೊಡ್ಡ ಪಾಸಿಟಿವ್ ಅಂತ ಅಂದ್ರೆ, ಇದು ಇಂದಿನ ಯುವ ಜನತೆಯ ನೈಜ ಸಮಸ್ಯೆಗಳನ್ನೇ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ದೇಶದಲ್ಲಿ ಪದೇ ಪದೇ ಆಗ್ತಾ ಇರುವ ಪೇಪರ್ ಲೀಕ್ ಹಗರಣ, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲೆಗೆ ತಳ್ಳುವ ನೀಟ್ ಪರೀಕ್ಷೆಯ ಅಕ್ರಮಗಳು ಮತ್ತು ವರ್ಷಗಟ್ಟಲೆ ಕಾದರೂ ಸಿಗದ ಸರ್ಕಾರಿ ಕೆಲಸಗಳು, ಇವೆಲ್ಲದರ ವಿರುದ್ಧ ಧ್ವನಿ ಎತ್ತಲು ಇವರು ಯಾವುದೇ ಹಿಂಸಾತ್ಮಕವಾದಿ ಹಿಡಿಯಲಿಲ್ಲ. ರಸ್ತೆಗಿಳಿದು ಬಸ್ಸುಗಳಿಗೆ ಕಲ್ಲು ಹೊಡೆಯಲಿಲ್ಲ, ಸಾರ್ವಜನಿಕ ಆಸ್ತಿಗಳನ್ನು ಹಾಳು ಮಾಡಲಿಲ್ಲ. ಬದಲಾಗಿ ಡಿಜಿಟಲ್ ಯುಗದ ಅಸ್ತ್ರಗಳಾದ ಮೀಮ್ಗಳು, ಹಾಸ್ಯ ಮತ್ತು ತೀಕ್ಷ್ಣವಾದ ವ್ಯಂಗ್ಯದ ಮೂಲಕವೇ ಅಧಿಕಾರದಲ್ಲಿದ್ದ ಸರ್ಕಾರವನ್ನು ನೇರವಾಗಿ ಪ್ರಶ್ನಿಸಲು ಶುರು ಮಾಡಿದರು. ಯುವಕರ ಆಕ್ರೋಶಕ್ಕೆ ಶಾಂತಿಯುತವಾದ ಮತ್ತು ಸೃಜನಾತ್ಮಕವಾದ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದು ಈ CJPಯ ಅತ್ಯಂತ ದೊಡ್ಡ ಯಶಸ್ಸು. ಕೇವಲ ಮೀಮ್ ಮಾಡುವುದಷ್ಟೇ ಅಲ್ಲ, ಇವರು ಬಿಡುಗಡೆ ಮಾಡಿದ ಪ್ರಣಾಳಿಕೆ ನಿಜ ಯೋಚನೆ ಮಾಡುವಂಥದ್ದು. ಇವತ್ತಿಗೆ ಮುಖ್ಯವಾಗಿ ರಾಜಕೀಯ ಪಕ್ಷಗಳು ಜಾತಿ ಧರ್ಮ ಹೆಸರಿನಲ್ಲಿ ವೋಟ್ ಕೇಳ್ತಾ ಇದ್ರೆ, CJP ಬಗ್ಗೆ ಮಾತ್ರ ಸಂಪೂರ್ಣವಾಗಿ ಪ್ರಗತಿ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದೆ. ಉದಾಹರಣೆಗೆ ಸಂಸತ್ತಿನಲ್ಲಿ ಮತ್ತು ಶಾಸನಸಭೆಗಳಲ್ಲಿ ಹೆಣ್ಣು ಮಕ್ಕಳಿಗೆ 50% ಸೀಟುಗಳು ಮೀಸಲು ಕೊಡಬೇಕು ಅನ್ನುವುದು ಇವರ ಮೊದಲ ಬೇಡಿಕೆ. ಅಷ್ಟೇ ಅಲ್ಲ, ಚುನಾವಣೆ ಮುಗಿದ ತಕ್ಷಣ ದುಡ್ಡಿಗಾಗಿ ಪಕ್ಷಾಂತರ ಮಾಡುವ ರಾಜಕಾರಣಿಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಎನ್ನುವುದು ಇವರ ನಿಯಮ. ಇನ್ನು ದೇಶದ ಯುವ ಜನತೆಯ ನೈಜ ಆಶಯಗಳು ಮತ್ತು
ನ್ಯಾಯಯುತ ಬೇಡಿಕೆಗಳನ್ನು ಈ ಪ್ರಣಾಳಿಕೆಯಲ್ಲಿ ಎದ್ದು ಕಾಣ್ತಾ ಇದೆ. ಇದೇ ಕಾರಣಕ್ಕೆ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಜನರು ಇವತ್ತು ಹೆಮ್ಮೆಯಿಂದ ಈ ಡಿಜಿಟಲ್ ಕ್ರಾಂತಿಗೆ ಭಾಗವಹಿಸುತ್ತಿದ್ದಾರೆ. ಆದರೆ ಸ್ನೇಹಿತರೆ, ಆರಂಭದಲ್ಲಿ ನಾನು ಹೇಳಿದ್ದೆ, ಪ್ರತಿಯೊಂದು ಕಥೆಯಲ್ಲೂ ಎರಡು ಮುಖಗಳಿರುತ್ತವೆ. ಇಷ್ಟೆಲ್ಲ ಪಾಸಿಟಿವ್ ಆಗಿ ಕಾಣ್ತಾ ಇರುವ ಈ ಕಾಕ್ರೋಚ್ ಜನತಾ ಪಾರ್ಟಿ ಬೆರಗುಗೊಳಿಸುವ ಬೆಳವಣಿಗೆಯ ಹಿಂದೆ ಕೆಲವು ಆತಂಕಕಾರಿಕ ನೆಗೆಟಿವ್ ಅಂಶಗಳಿವೆ. ಈ ನಾಣ್ಯದ ಕಪ್ಪಾದ ಇನ್ನೊಂದು ಮುಖ ಏನು ಅನ್ನೋದನ್ನ ನಾವೀಗ ತಿಳಿಯೋಣ. ಹೌದು, ಇಷ್ಟೊಂದು ಸದ್ದು ಮಾಡ್ತಾ ಇರುವ ಈ ಕಾಕ್ರೋಚ್ ಜನತಾ ಪಾರ್ಟಿ ಬೆಳವಣಿಗೆಯನ್ನು ನಾವು ಕೇವಲ ಒಂದೇ ಗಣ್ಣಿನಿಂದ ನೋಡಿದರೆ ಸಾಲದು. ಇದರ ಹಿಂದೆ ಅಡಗಿರುವ ಕಹಿ ವಾಸ್ತವವನ್ನು ನಾವು ವಿಶ್ಲೇಷಣೆ ಮಾಡಲೇಬೇಕಾಗುತ್ತದೆ. ಇದರ ಮೊದಲನೇ ಮತ್ತು ಅತಿ ದೊಡ್ಡ ನೆಗೆಟಿವ್ ಅಂಶ ಅಂದರೆ ಇದು ಕೇವಲ ಸೋಷಿಯಲ್ ಮೀಡಿಯಾದ ಸೀಮಿತವಾಗಿರುವ ಮೀಮ್ಸ್ ಪಾಲಿಟಿಕ್ಸ್. ಇನ್ಸ್ಟಾಗ್ರಾಮ್ ಅಥವಾ ಎಕ್ಸ್ ಖಾತೆಯಲ್ಲಿ ಕೋಟ್ಯಾಂತರ ಫಾಲೋವರ್ಸ್ ಬಂದ ತಕ್ಷಣ ಅಥವಾ ಲಕ್ಷಾಂತರ ಲೈಕ್ ಸಿಕ್ಕ ತಕ್ಷಣ ದೇಶದ ನಿರುದ್ಯೋಗ ಸಮಸ್ಯೆ ಬಗೆಹರಿಯುತ್ತಿದೆಯೇ? ಖಂಡಿತ ಇಲ್ಲ. ವಾಸ್ತವ ಜಗತ್ತಿನಲ್ಲಿ ಬಂದು ಕಷ್ಟಪಟ್ಟು ಓದದೆ ಅಥವಾ ನಿಜವಾದ ಕಾನೂನಾತ್ಮಕ ಹೋರಾಟ ಮಾಡದೆ ಹೊರತು ಕೇವಲ ಸ್ಕ್ರೀನ್ ಮೇಲೆ ರೀಲ್ಸ್ ಮತ್ತು ಮೀಮ್ಸ್ ಮಾಡುವುದರಿಂದ ಯಾವುದೇ ನೈಜ ಬದಲಾವಣೆ ತರಲು ಸಾಧ್ಯವಿಲ್ಲ ಎನ್ನುವುದು ರಾಜಕೀಯ ವಿಶ್ಲೇಷಣೆಯ ಪ್ರಮುಖ ವಾದ. ಇನ್ನು ಎರಡನೆಯದಾಗಿ, ಈ ಪಕ್ಷ ಅರ್ಹತೆಯ ಮಾನದಂಡವನ್ನು ಒಮ್ಮೆ ಗಮನಿಸಿದರೆ ಇದರ ನಿಯಮಗಳ ಪ್ರಕಾರ ನೀವು ನಿರುದ್ಯೋಗಿಗಳಾಗಿರಬೇಕು, ದಿನಪೂರ್ತಿ ಇಂಟರ್ನೆಟ್ನಲ್ಲೇ ಮುಳುಗಿರಬೇಕು ಮತ್ತು ಸದಾ ವ್ಯವಸ್ಥೆ ವಿರುದ್ಧ ಆಕ್ರೋಶ ಹೊರಹಾಕಬೇಕು. ಇದು ಕೇವಲ ತಮಾಷೆಯಾಗಿ ಅನಿಸಬಹುದು. ಇದರ ಆಳದಲ್ಲಿ ಒಂದು ದೊಡ್ಡ ಅಪಾಯವಿದೆ. ಇದು ನಮ್ಮ ಯುವಕರನ್ನು ಹೊಸ ಕೌಶಲ್ಯವನ್ನು ಕಲಿಸುವಂತೆ ಪ್ರೇರೇಪಿಸುವ ಬದಲು ಅಥವಾ ಸೃಜನಾತ್ಮಕ ಕೆಲಸದಲ್ಲಿ ತೊಡಗಿಸುವ ಬದಲು ಸದಾ ಮೊಬೈಲ್ ಸ್ಕ್ರೀನ್ ಮುಂದೆ ಕೂತು ನೆಗೆಟಿವ್ ಅನ್ನು ಬೆಳೆಸುವಂತೆ ಮಾಡುತ್ತಿದೆ ಎಂಬ ಆತಂಕ ತಜ್ಞರಲ್ಲಿದೆ. ಇಡೀ ದಿನ ವ್ಯವಸ್ಥೆಯನ್ನು ಬೈಯುತ್ತಾ ನಿರಾಸೆಯಿಂದಲೇ ಕಾಲ ಕಳೆಯುವುದರಿಂದ ಯುವಕರ ಮಾನಸಿಕ ಆರೋಗ್ಯದ ಮೇಲೆ ಇದರಿಂದ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ. ಕೊನೆಯದಾಗಿ, ಈ ಆಂದೋಲನ ಕೇವಲ ಹಾಸ್ಯವಾಗಿ ಉಳಿದಿಲ್ಲ. ಗುಪ್ತಚರ ಇಲಾಖೆಯ ವರದಿಯ ಹಿನ್ನೆಲೆಯಲ್ಲಿ ಈ ಅಕೌಂಟ್ ಸಾರ್ವಜನಿಕವಾಗಿ ಶಾಂತಿಗೆ ಧಕ್ಕೆ ತರಬಹುದು ಮತ್ತು ದೇಶದ ಭದ್ರತೆಗೆ ಸವಾಲಾಕಬಹುದು ಎಂಬ ಕಾರಣಕ್ಕೆ ಅವರ ಅಧಿಕೃತ ಟ್ವಿಟರ್ ಎಕ್ಸ್ ಖಾತೆಯನ್ನ ಸರ್ಕಾರ ಬ್ಲಾಕ್ ಮಾಡಿದೆ. ಇದರ ಅರ್ಥವೇನು ಗೊತ್ತಾ? ಹಾಸ್ಯದ ಹೆಸರಿನಲ್ಲಿ, ವ್ಯಂಗ್ಯದ ನೆರಳಿನಲ್ಲಿ ಕೆಲವೊಮ್ಮೆ ಗಡಿ ದಾಟಿ ಪೋಸ್ಟ್ಗಳು ಸಮಾಜದಲ್ಲಿ ಗೊಂದಲ ಸೃಷ್ಟಿಸುವ ಅಪಾಯವನ್ನು ಹೊಂದಿವೆ. ಡಿಜಿಟಲ್ ಲೋಕದಲ್ಲಿ ಹರಡುವ ಒಂದು ಸಣ್ಣ ಸುಳ್ಳು ಸುದ್ದಿ ತೀವ್ರವಾದ ಆಕ್ರೋಶದ ಪೋಸ್ಟ್ ವಾಸ್ತವ ಜಗತ್ತಿನಲ್ಲಿ ದೊಡ್ಡ ಕಾನೂನು ಸುವ್ಯವಸ್ಥೆಯನ್ನು ಸಮಸ್ಯೆಯನ್ನಾಗಿ ಬದಲಾಯಿಸಬಹುದು. ಹಾಗಾಗಿ ಸಿಜೆಪಿಯ ಕ್ರೇಜ್ ಒಳಗಡೆ ನಮಗೆ ತಿಳಿಯದಂತೆ ಒಂದು ದೊಡ್ಡ ನೆಗೆಟಿವ್ ಅಲೆಗೆ ಹರಡಿಕೊಂಡಿದೆ. ಆದರೆ ಈ ಇಡೀ ಆಟದ ಹಿಂದೆ ಇರೋದು ಬರೀ ಯುವಕರೇ ಅಥವಾ ತೆರೆಯ ಮರೆ ಹಿಂದೆ ಬಿರುಗಾಳಿಯನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಬೇರೆ ಯಾರಾದರೂ ಇದ್ದಾರಾ? ಬನ್ನಿ, ಈ ಪಕ್ಷದ ನಾಯಕರು ಮತ್ತು ಅವರ ಬೆಂಬಲಿಸುವ ಅಸಲಿ ಮುಖವನ್ನ ಬಿಚ್ಚಿಡೋಣ. ಈಗ ನಾವು ಇಡೀ ಆಂದೋಲನದ ಅತ್ಯಂತ ಪ್ರಮುಖವಾದ ಮತ್ತು ಯಾರಿಗೂ ಸುಲಭವಾಗಿ ಅರ್ಥವಾಗದ ಒಂದು ರಹಸ್ಯ ಪುಟವನ್ನು ತೆರೆಯಲಿದ್ದೇವೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಸೃಷ್ಟಿಸಿದ ನಾಯಕ ಅಂದರೆ ಇವರು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಆಕಸ್ಮಿಕವಾಗಿ ವೈರಲ್ ಆದ ಒಬ್ಬ ಸಾಮಾನ್ಯ ನಿರುದ್ಯೋಗಿ ಯುವಕನಲ್ಲ. ಇದರ ಹಿಂದೆ ಒಂದು ದೊಡ್ಡ ಮೈಂಡ್ ಗೇಮ್ ಇದೆ. ಈ ಅಭಿಜಿತ್ ಈ ಹಿಂದೆ ಆಮ್ ಪಾರ್ಟಿಯಲ್ಲಿ ಅಧಿಕೃತ ಸೋಷಿಯಲ್ ಮೀಡಿಯಾದ ಸ್ಟ್ರಾಟಜಿಕ್ ಆಗಿ ಕೆಲಸ ಮಾಡಿದ ದೊಡ್ಡ ಅನುಭವ ಇರುವ ವ್ಯಕ್ತಿ. ಆದರೆ ಇಂಟರ್ನೆಟ್ನಲ್ಲಿ ಜನರನ್ನು ಹೇಗೆ ಸೆಳೆಯಬೇಕು, ಒಂದು ಟ್ರೆಂಡ್ ಅನ್ನು ಹೇಗೆ ಸೃಷ್ಟಿಸಬೇಕು ಮತ್ತು ಯುವಕರ ಆಕ್ರೋಶವನ್ನು ರಾಜಕೀಯವಾಗಿ ಹೇಗೆ ಬಳಸಿಕೊಳ್ಳಬೇಕು ಎನ್ನುವ ಸೂತ್ರ ಇವರಿಗೆ ಚೆನ್ನಾಗಿ ಗೊತ್ತು. ಆಗಿದ್ದ ಮೇಲೆ ಇದು ಕೇವಲ ಯುವಕರ ಸ್ವಯಂ ಪ್ರೇರಿತ ಆಂದೋಲನವೇ ಅಥವಾ ಇದರ ಹಿಂದೆ ಮೊದಲನೆಯೇ ಸಿದ್ಧವಾದ ದೊಡ್ಡ ರಾಜಕೀಯ ತಂತ್ರ ಅಡಗಿದೆಯೇ? ನೋಡಿ, ಈ ಅನುಮಾನ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಸಿಜೆಪಿ ಖಾತೆ ಆರಂಭವಾದ ಕೆಲವೇ ಗಂಟೆಗಳಲ್ಲಿ ಇದಕ್ಕೆ ಯಾರ್ಯಾರು ಬೆಂಬಲ ನೀಡುತ್ತಾರೆ ಗೊತ್ತಾ? ಮಹುವಾ ಮೊಯಿತ್ರಾ, ಕೀರ್ತಿ ಆಜಾದ್ ಅವರಂತ ವಿರೋಧ ಪಕ್ಷದ ಸದನದ ಮತ್ತು ಹಿರಿಯ ವಕೀಲ ಹಾಗೂ ಪ್ರಶಾಂತ್ ಭೂಷಣ್ ಅವರಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದಕ್ಕೆ ಬಹಿರಂಗವಾಗಿ ಬೆಂಬಲವನ್ನು ಘೋಷಿಸಿ ರೀಟ್ವೀಟ್ ಮಾಡಲು ಶುರು ಮಾಡಿದರು. ಯೋಚನೆ ಮಾಡಿ ಸ್ನೇಹಿತರೆ, ಒಬ್ಬ ಸಾಮಾನ್ಯ ಯುವಕ ಧ್ವನಿ ಎತ್ತಿದಾಗ ತಿರುಗಿ ನೋಡದ ಈ ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವ ವ್ಯಂಗ್ಯ ಖಾತೆ ವೇಗವಾಗಿ ಅಪ್ಪಿಕೊಂಡಿದ್ದ ಇಂದಿನ ಅಸಲಿ ಮರ್ಮ ಏನು? ದೇಶದ ದೊಡ್ಡ ದೊಡ್ಡ ರಾಜಕೀಯ ಶಕ್ತಿಗಳು ತೆರೆಯ ಮರೆಯ ಹಿಂದೆ ಈ ಬೇರುಗಾಳಿಗೆ ಗಾಣ ಹಾಕುತ್ತಿರುವುದು ಏಕೆ? ಇಲ್ಲಿರುವ ಅತಿ ದೊಡ್ಡ ನೆಗೆಟಿವ್ ಅಂಶ ಏನಂದ್ರೆ, ದೇಶದ ಲಕ್ಷಾಂತರ ಯುವಕರು ಅನುಭವಿಸುತ್ತಿರುವ ನಿರುದ್ಯೋಗದ ನೋವು
ನೀಟ್ ಪರೀಕ್ಷೆ ಅಕ್ರಮಗಳಿಂದ ಅವರು ಅನುಭವಿಸುತ್ತಿರುವ ಆ ಕಣ್ಣೀರು ಮತ್ತು ಆಕ್ರೋಶ ಸಂಪೂರ್ಣವಾಗಿ ನೈಜವಾದದ್ದು. ಆದರೆ ಈ ನೈಜವಾದ ನೋವು ಕೇವಲ ರಾಜಕೀಯ ನಾಯಕರು ಮತ್ತು ಪಕ್ಷಗಳು ತಮಗೆ ಬೇಕಾದ ಹಾಗೆ ಹಾಲಿ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಯುವಕರ ಪವಿತ್ರವಾದ ಭಾವನೆಗಳನ್ನು ದಾಳವಾಗಿಟ್ಟುಕೊಂಡು ತೆರೆಯ ಮರೆಯ ಹಿಂದೆ ತಮ್ಮದೇ ಆದ ರಾಜಕೀಯ ಅಜೆಂಡಾವನ್ನು ಜಾರಿಗೆ ತರಲು ಇವರು ಸಹಾಯ ಮಾಡುತ್ತಿದ್ದಾರೆ ಎನ್ನುವ ಗಂಭೀರ ಆರೋಪವನ್ನು ನಾವು ತಳ್ಳಿ ಹಾಕುವಂತಿಲ್ಲ. ತಮಗಾದ ಅವಮಾನದ ವಿರುದ್ಧ ಹೋರಾಟ ನಿರಪರಾಧಿ ಯುವಕರು ಇವತ್ತು ತಿಳಿಯದೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಡಿಜಿಟಲ್ ಯುಗದಲ್ಲಿ ಕೇವಲ ದಾಳವಾಗುತ್ತಿದ್ದಾರೆ. ಈ ಆಟದ ಅಂತಿಮ ಪರಿಣಾಮ ಏನಾಗಬಹುದು? ನಾವು ಯುವಕರಾಗಿ ಹೀಗೆ ಎಚ್ಚರದಿಂದ ಇರಬೇಕು. ಬನ್ನಿ ಅದನ್ನೂ ತಿಳಿಯೋಣ. ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಈ CJP ಎನ್ನುವುದು ಇವತ್ತಿನ ದೇಶದ ಯುವ ಜನತೆಯ ಒಡೆದ ಮನಸ್ಸಿನ ಕನ್ನಡಿ. ನಾವು ಇಡೀ ವಿಡಿಯೋದಲ್ಲಿ ನೋಡಿದ ಹಾಗೆ ವ್ಯವಸ್ಥೆಯ ತಪ್ಪುಗಳನ್ನು ಹಾಸ್ಯದ ಮೂಲಕ ಚುಚ್ಚಿ ತೋರಿಸುವುದು, ನಿರುದ್ಯೋಗ ಮತ್ತು ಪೇಪರ್ ಲೀಕ್ಗಳಂಥ ನೈಜ ಸಮಸ್ಯೆಗಳ ಬಗ್ಗೆ ನಾವು ಧ್ವನಿ ಎತ್ತುವುದು ಎಷ್ಟು ಸರಿಯೋ, ಅದರ ಬೆನ್ನಿಂದೆ ನಡೆಯುತ್ತಿರುವ ಮೀನ್ಸ್ ಪಾಲಿಟಿಕ್ಸ್ ಅಥವಾ ತೆರೆಯ ಮರೆಯ ರಾಜಕೀಯ ಆಟದ ಬಗ್ಗೆ ನಾವು ಅಷ್ಟೇ ಎಚ್ಚರಿಕೆಯಿಂದ ಇರುವುದು ಇವತ್ತಿಗೆ ಅನಿವಾರ್ಯವಾಗಿದೆ. ಯಾವುದೇ ಒಂದು ಸಿದ್ಧಾಂತಕ್ಕೆ ಕುರುಡಾಗಿ ಬೀಳದೆ ನಾಣ್ಯದ ಎರಡೂ ಮುಖಗಳನ್ನು ಸಮನಾಗಿ ತೂಗಿ ನೋಡುವುದು ಇವತ್ತಿನ ಪ್ರತಿಯೊಬ್ಬ ವಿದ್ಯಾವಂತನ ಯುವಕನ ಜವಾಬ್ದಾರಿಯಾಗಿದೆ. ನನ್ನ ಪ್ರೀತಿಯ ಯುವ ಮಿತ್ರರೇ, ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನೋ ಟ್ರೆಂಡ್ ಮಾಡಬಹುದು, ಯಾರಿಗೋ ಕೋಟಿ ಕೋಟಿ ಫಾಲೋವರ್ಸ್ ತಂದು ಕೊಡಬಹುದು. ಆದರೆ ನೆನಪಿಡಿ, ಹಗಲು ರಾತ್ರಿ ಕಷ್ಟಪಟ್ಟು ಓದಿ ನಮ್ಮ ಬದುಕನ್ನು ಮತ್ತು ನಮ್ಮ ಹೆತ್ತವರ ಕನಸನ್ನು ನನಸು ಮಾಡಿಕೊಳ್ಳಬೇಕಾಗಿರುವುದು ನಾವೇ. ಇವತ್ತು ಯಾರೋ ನಮ್ಮನ್ನು ಜಿರಳೆ ಅಂತ ಅಂದ ಕ್ಷಣ ನಾವು ಆಕ್ರೋಶವನ್ನು ಹೊರಹಾಕುತ್ತೇವೆ. ಆದರೆ ಯಾವುದೇ ರಾಜಕೀಯ ಪಕ್ಷ ಅಥವಾ ಯಾವುದೇ ನಾಯಕರು ನಮ್ಮ ನೈಜ ನೋವನ್ನು ಕೇವಲ ತಮ್ಮ ಓಟಿಗಾಗಿ ಅಥವಾ ಇಂಟರ್ನೆಟ್ ಲೈಕ್ ಮತ್ತು ಶೇರಿಗಾಗಿ ದಾಳವನ್ನಾಗಿ ಬಳಸಿಕೊಳ್ಳಲು ನಾವೆಂದಿಗೂ ಬಿಡಬಾರದು. ಅವರು ನಮ್ಮನ್ನು ಜಿರಳೆಗಳೆಂದು ಕರೆದರೆ ನೆನಪಿಡಿ, ನಾವು ಕತ್ತಲಲ್ಲಿ ಅಡಗಿಕೊಂಡಿರುವ ಜಿರಳೆಗಳಲ್ಲ, ಈ ದೇಶದ ಭವಿಷ್ಯವನ್ನೇ ಬದಲಾಯಿಸಬಲ್ಲ, ವ್ಯವಸ್ಥೆಯ ತಪ್ಪನ್ನು ಎದರದೇ ಪ್ರಶ್ನಿಸಬಲ್ಲ ಸಿಂಹಗಳು. ಯೋಚಿಸಿ, ವಿವೇಚನೆಯಿಂದ ಹೆಜ್ಜೆ ಇಡಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಇನ್ ಕೇಸ್ ಇನ್ನೂ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್.